ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಪೆನ್ಷನ್ಸ್ ಯಾರೆಲ್ಲ ತೊಗೊತಿರ್ತೀರೋ ಅಥವಾ ಯಾರು ಇವಾಗ ರಿಟೈರ್ಡ್ ಆಗೋಕೆ ಹೋಗ್ತಿದ್ದೀರೋ ಅವರಿಗೆ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಷನನ್ನು ನೀಡ್ತಾ ಇದ್ದೀನಿ. ಒಂದು ಸೇವಿಂಗ್ ಸ್ಕೀಮ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಅಂದ್ಕೊತಿರ್ಬೋದು, ನನ್ನ ಚಾನಲ್ನಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರ ಬಗೆಗಿನ ಅಪ್ಡೇಟ್ಸ್ಗಳನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆದರೆ ಹಲವಾರು ಜನ ನನಗೆ ಕಮೆಂಟ್ ಮಾಡಿ, ನೀವು ಈ ಥರ ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ಪ್ ಆಗೋ ರೀತಿನೋ ಯಾವುದಾದ್ರೂ ಸ್ಕೀಮ್ಸ್ಗಳಿದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ತಿಳಿಸ್ತಿದ್ರು. ಅದಕ್ಕೋಸ್ಕರ ನಾನು ಈ ಟಾಪಿಕನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೂ ಇದು ಬರೀ ಯಾರು ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೋ ಅಥವಾ 60 ವರ್ಷ ದಾಟಿರೋರಿಗೆ ಮಾತ್ರ ಅಲ್ಲ, 55 ವರ್ಷದಿಂದನೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದಾಗಿದೆ. ಸೊ ಅದು ಹೇಗೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ಮತ್ತು ಹಲವಾರು ಜನ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಇವಾಗ ವರ್ಕ್ ಮಾಡ್ತಿರೋರು ಸೀನಿಯರ್ ಸಿಟಿಸನ್ಸ್ ಇನ್ನೂ ಆಗಿಲ್ಲ, 60 ಇಯರ್ಸ್ ಆಗಿಲ್ಲ ಅನ್ನೋರು ಕೂಡ ಏನು ಮಾಡ್ಬೋದು ಅಂದರೆ, ಟ್ಯಾಕ್ಸ್ ಸೇವಿಂಗೋಸ್ಕರ ಅವರ ಮನೆಯಲ್ಲಿರೋ ತಂದೆ ತಾಯಿ ಹೆಸರಲ್ಲಿ ಅಥವಾ ವಯಸ್ಸಾದವ್ರ ಹೆಸರಲ್ಲಿ ಈ ಸ್ಕೀಮನ್ನು ಓಪನ್ ಮಾಡ್ಬೋದಾಗಿದೆ. ಯಾಕಂದರೆ ಹೇಗೂ ನಾವು ಅವರ ಹೆಲ್ತಿಗೋಸ್ಕರ ಅಂತ ಒಂದು ಸ್ವಲ್ಪ ಹಣನ ಇನ್ವೆಸ್ಟ್ ಮಾಡಿ ಇಡಲೇಬೇಕಾಗುತ್ತೆ. ಬಟ್ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ, ಅವ್ರ ಹೆಸರಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮನ್ನು ನಾಮಿನಿಯಾಗಿ ಮಾಡ್ಕೊಳ್ಳೋದ್ರಿಂದ ನೀವು ಅದನ್ನು ಟ್ಯಾಕ್ಸ್ ಎಕ್ಸೆಂಪ್ಷನ್ಸ್ಗೂ ತೋರಿಸ್ಕೊಳ್ಬೋದಾಗಿದೆ. ಮತ್ತು ಇದು ನಿಮಗೆ ಹೆಲ್ಪ್ಫುಲ್ ಕೂಡ, ಇಂಟ್ರೆಸ್ಟು ಜಾಸ್ತಿ ಸಿಗೋದ್ರಿಂದ ಹೆಲ್ಪ್ಫುಲ್ ಕೂಡ ಆಗಿರುತ್ತೆ. ಸೊ ಎಲ್ಲ ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಹೇಗೆ ಅಪ್ಲೈ ಮಾಡ್ಬೋದು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಎಲ್ಲ ಇನ್ಫಾರ್ಮೇಷನ್ಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಪೂರ್ತಿಯಾಗಿ ನೋಡಿ. ಮತ್ತು ನಿಮಗೆ ಏನಾದರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನಾನು ಏನೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ರೆಗ್ಯುಲರ್ ಆಗಿ ನಿಮಗೆ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ. ಇನ್ನು ಈ ಥರದ ವಿಡಿಯೋಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇರೆ ಸ್ಕೀಮ್ಗಳ ಬಗ್ಗೆನೂ ತಿಳಿಸ್ತೀನಿ. ಮೊದಲನೇದಾಗಿ ಇವತ್ತು ನಾನು ತಿಳಿಸಿರುವಂಥದ್ದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ. ಇದನ್ನು ನೀವು ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡಬೇಕಾಗುತ್ತೆ. ಸೊ ಹಲವಾರು ಜನಕ್ಕೆ ಏನಾಗಿದೆ, ಯಾಕಂದರೆ ನನ್ನ ಚಾನಲ್ನಲ್ಲಿ ನಾನು ನೋಡ್ತಾ ಇದ್ದೀನಿ, ಕೆಲವರು ಕಮೆಂಟ್ ಮಾಡ್ತಾರೆ, ನಾವು ಇವತ್ತು ರಿಟೈರ್ಡ್ ಆಗ್ತಾಯಿದ್ದೀವಿ, ಲಾಸ್ಟ್ ಇಯರ್ ರಿಟೈರ್ಡ್ 2023 ರಿಟೈರ್ಡ್ ಆಗ್ತಾಯಿದ್ವಿ, 2024 ರಿಟೈರ್ಡ್ ಆಗ್ತಿದ್ವಿ ಅಂತ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ, ರಿಟೈರ್ಡ್ ಆದಾಗ ಇಮಿಡಿಯೇಟಾಗಿ ಒಂದು ಲಮ್ಸಮ್ ಅಮೌಂಟ್ ಸಿಗುತ್ತೆ, PF ಅಮೌಂಟ್ ಸಿಗುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಜಾಸ್ತಿ ಲಾಭನ ಪಡೆದುಕೊಳ್ಳೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ನೀವು ಒಂದು ಫಿಕ್ಸ್ಡ್ ಸ್ಯಾಲ್ರಿ ಥರ ಮಂತ್ಲಿ ಇನ್ಕಮನ್ನು ರಿಕವರ್ ಮಾಡೋದಕ್ಕೆ ಚಾನ್ಸ್ ಆಗುತ್ತೆ. ಸುಮ್ಮನೆ ಹೋಗಿ FD ಇಡೋದ್ರಿಂದ, FD ನಿಮಗೆ ಗೊತ್ತಿದೆ ಹೆಚ್ಚಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಅದ್ರ ಬದಲು ನೀವು ಈ ಥರದ ಸ್ಕೀಮ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಜಾಸ್ತಿ ರಿಟರ್ನ್ ಜಾಸ್ತಿ ಇರುತ್ತೆ. ಮತ್ತು ನಾನು ಹೇಳ್ತಿರೋದು ಎಲ್ಲನೂ ಕೂಡ ಗೌರ್ಮೆಂಟ್ ಸ್ಕೀಮ್ಸು, ಇದು ಯಾವುದೂ ಕೂಡ ಪ್ರೈವೇಟ್ ಸ್ಕೀಮ್ಸ್ ಅಲ್ಲ, ಅಥವಾ ನಾನು ಇದು ಯಾವುದೂ ಪ್ರೈವೇಟ್ ಸ್ಕೀಮ್ಸನ್ನು ಯಾವುದನ್ನು ಪ್ರಮೋಟ್ ಮಾಡ್ತಿಲ್ಲ. ಇದೆಲ್ಲ ಗೌರ್ಮೆಂಟ್ ಸ್ಕೀಮ್ಸು, ಪೋಸ್ಟ್ ಆಫೀಸ್ ಸ್ಕೀಮ್ಸ್. ನಿಮಗೆ ಗೊತ್ತಿರುತ್ತೆ, ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಯಾವುದೇ ರೀತಿಯ ರಿಸ್ಕ್ಗಳು ಇರೋದಿಲ್ಲ ಅಂತ. ಸೊ ಮೊದಲನೇದಾಗಿ ಎಲಿಜಿಬಿಲಿಟಿ ನಾನು ಹೇಳ್ದಂಗೆ, ಆಲ್ರೆಡಿ ನೀವು 60 ಇಯರ್ಸ್ ಆಗಿದ್ದರೆ ನೀವು ಡೈರೆಕ್ಟಾಗಿ ನಿಮಗೆ ಎಲಿಜಿಬಲ್ ಇರ್ತೀರ ನೀವು ಈ ಸ್ಕೀಮನ್ನು ಮಾಡೋಕ್ಕೆ. ಒಂದು ವೇಳೆ 60 ಇಯರ್ಸ್ ಆಗಿಲ್ಲ, ನೀವು ಅದ್ರ ಮೊದಲೇ VRS ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡ್ರೆ, ಬೇಗ VRS ತೊಗೊಂಡಿದ್ದೆ ಅಂದರೆ 55 ಇಯರ್ಸ್ ಟು 60 ಇಯರ್ಸ್ ಒಳಗಡೆ ನೀವು VRS ತೊಗೊಂಡಿದ್ರೆ, ಹಲವಾರು ಜನ ಇವಾಗ ಹಂಗೆ ಮಾಡ್ತಿದ್ದಾರೆ, 55 ಆದ ತಕ್ಷಣ VRS ತೊಗೊಂಡ್ಬಿಡ್ತಾರೆ. ಸೊ ಅಂಥವ್ರಿಗೆ ಕೂಡ ಈ ಸ್ಕೀಮ್ ಎಲಿಜಿಬಲ್ ಆಗಿರುತ್ತೆ. ಮತ್ತು ಒಂದು ವೇಳೆ ನೀವು ಡಿಫೆನ್ಸಲ್ಲಿ ಇರೋರಾಗಿದ್ದರೆ, ಸೊ ನೀವು 50 ಇಯರ್ಸಿಂದನೇ ಕೂಡ ಈ ಸ್ಕೀಮನ್ನು ಅಪ್ಲೈ ಮಾಡ್ಬೋದಾಗಿದೆ. ಅಲ್ಲದೇ ಇದ್ದರೆ ನಾನು ಆಲ್ರೆಡಿ ಹೇಳ್ದಂಗೆ, ನೀವು ಇವಾಗಿನ್ನ 50 ಆಗಿಲ್ಲ ಬಟ್ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದವರು ಇದ್ದರೆ ಅವ್ರ ಹೆಸರಲ್ಲಿ ಕೂಡ ನೀವು ಇದನ್ನು ಓಪನ್ ಮಾಡ್ಬೋದಾಗಿದೆ. ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದರೆ ಈ ಸ್ಕೀಮ್ಗೆ ನಾನು ಹೇಳ್ದಂಗೆ 8.2% ಸಿಗ್ತಾ ಇದೆ. ಸೊ ಇದು ತುಂಬಾ ಈ ಥರ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ತುಂಬಾ ಇಂಟ್ರೆಸ್ಟು. ನೀವು ಬೇರೆ ನೋಡ್ಬೋದು, ಮ್ಯೂಚುವಲ್ ಫಂಡ್ ಅಲ್ಲಿ ಇಲ್ಲಿ ಜಾಸ್ತಿ ಸಿಗುತ್ತೆ, ಬಟ್ ಅದೇ ಥರ ರಿಸ್ಕ್ ಕೂಡ ಇರುತ್ತೆ. ಇದು ಗೌರ್ಮೆಂಟ್ ಸ್ಕೀಮ್ಸ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ರಿಸ್ಕ್ ಇನ್ವಾಲ್ವ್ ಆಗಿರಲ್ಲ. ನೀವು ಏನು ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ನಿಮಗೆ ಇಂಟ್ರೆಸ್ಟಲ್ಲಿ ಯಾವುದೇ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ರೇಟ್ ಆಫ್ ಇಂಟ್ರೆಸ್ಟ್ 8.2ವರೆಗೂ ಸಿಗ್ತಾಯಿದೆ. ಇದು ಏನಂದರೆ ನೀವು PPF ಇರುತ್ತಲ್ವ, ಅದಕ್ಕಿಂತನೂ ಜಾಸ್ತಿನೇ ಇದೆ ಇಂಟ್ರೆಸ್ಟು. PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದಕ್ಕಿಂತ ಜಾಸ್ತಿನೇ ಈ ಸ್ಕೀಮಲ್ಲಿದೆ.
ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಸೊ ಈ ಸ್ಕೀಮಲ್ಲಿ ಮಿನಿಮಮ್ 1000 ರುಪೀಸಿಂದ ಮ್ಯಾಕ್ಸಿಮಮ್ 30 ಲ್ಯಾಕ್ಸ್ವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೋಡ್ಕೊಳ್ಳಿ, ಇದು ಆರ್ ಡಿ ಅಥವಾ ರಿಕರಿಂಗ್ ಡೆಪಾಸಿಟ್ ಥರ ಮಂತ್ಲಿ ಹಾಕೋದಲ್ಲ, ಅಥವಾ ಪಿ ಪಿ ಎಫ್ ಥರ ಮಂತ್ಲಿ ಹಾಕೋದಲ್ಲ. ಇದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಥರ ಇದು ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಮಿನಿಮಮ್ ಅಂದರೆ 1,000 ರೂಪಾಯಿನ ಕೂಡ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 30 ಲ್ಯಾಕ್ವರೆಗೂ ಮಾಡ್ಬೋದು. ಸೊ ಏನಾಗುತ್ತೆ, ಇವಾಗ ರಿಟೈರ್ಡ್ ಆಗ್ತಾ ಇಮಿಡಿಯೇಟಾಗಿ ನಿಮಗೆ ಪಿ ಎಫ್ ಅದು ಇದು ಅಂತ ಒಂದಿಷ್ಟು ಹಣ ಸಿಕ್ಕಿರುತ್ತೆ. ಸೊ ಅದನ್ನು ಈ ಥರ ಸ್ಕೀಮ್ಸಲ್ಲಿ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ರಿಟರ್ನ್ಸ್ ಜಾಸ್ತಿ ಸಿಗುತ್ತೆ. ಮತ್ತು ಎಷ್ಟು ವರ್ಷಕ್ಕೆ ಇದು ಇಡಬೇಕು ಅಂತ ನೋಡಿದರೆ, ಸೊ ಮ್ಯಾಕ್ಸಿಮಮ್ ಟೆನ್ಯೂರ್ ಆಫ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಈಸ್ 5 years. ಆಫ್ಟರ್ ದಿಸ್ ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಫಾರ್ 3 more years. ಸೊ ಮ್ಯಾಕ್ಸಿಮಮ್ ಏನಂದರೆ 5 years ಮಾಡ್ಬೋದು. ಸೊ ಏನಂದರೆ ಒಂದು ಸಲಕ್ಕೆ ಇಡಬೇಕಾದ್ರೆ ಮಿನಿಮಮ್ ನೀವು 1 yearಯಿಂದ ಮ್ಯಾಕ್ಸಿಮಮ್ 5 yearsವರೆಗೂ ಇಡ್ಬೋದು. ಫಾರ್ ಎಕ್ಸಾಂಪಲ್, ನಾನೊಂದು 5 lakhs ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು 1 yearಗೆ ಇಡ್ತೀನಿ ಅಂದ್ರೂ ಕೂಡ ನಿಮಗೆ ಅದೇ ಪರ್ಸೆಂಟ್ ಸಿಗುತ್ತೆ. ಇಲ್ಲ ನಾನು 5 yearsಗೆ ಇಡ್ತೀನಿ ಅಂದರೂ ಕೂಡ ಅದೇ ನಿಮಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಆಮೇಲೆ ಈ ಇಂಟ್ರೆಸ್ಟ್ ರೇಟ್ ಏನಂದರೆ, ಇದು ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರೋದ್ರಿಂದ ಪೋಸ್ಟ್ ಆಫೀಸ್ ಸ್ಕೀಮ್ದು ಎಲ್ಲದು ಇಂಟ್ರೆಸ್ಟ್ ರೇಟ್ಸು ಕ್ವಾರ್ಟರ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ. ಅದು ಹೆಚ್ಚಾಗಿ ಸೀನಿಯರ್ ಸಿಟಿಸನ್ಸ್ ರಿಲೇಟೆಡ್ ಏನೇ ಇಂಟ್ರೆಸ್ಟ್ ಸ್ಕೀಮ್ಸ್ ಇದ್ದರೂ ಅದರ ಇಂಟ್ರೆಸ್ಟ್ ಯಾವತ್ತೂ ಕಡಿಮೆ ಆಗೋದಿಲ್ಲ. ನೀವೇ ನೋಡ್ತಿರ್ಬೋದು, ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ 8.2 ಇರೋದು ಇನ್ನೂ ಒಂದು 3 months ಆದಮೇಲೆ 8.5 ಆಗ್ಬೋದು. ಆ ಥರ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ನೀವೇನು ಮಾಡ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು 1 yearಗೆ ಇಡ್ಬೋದು. ಫಸ್ಟು ಒಂದು 5 lakhsನ 1 yearಗೆ ಇಡ್ಬೋದು. ಆಮೇಲೆ 1 year ಆದಮೇಲೆ ಮತ್ತೆ ಅದನ್ನು ರಿನ್ಯೂ ಮಾಡಿಕೊಂಡು ಅವಾಗ ಹೊಸ ಇಂಟ್ರೆಸ್ಟ್ ರೇಟ್, ಫಾರ್ ಎಕ್ಸಾಂಪಲ್ ಆವಾಗ 8.2 ಇರೋದು 9.2 ಆಗಿದ್ರೆ ಆವಾಗ ಮತ್ತೆ ರಿನ್ಯೂ ಮಾಡಿ ಹೊಸ ಇಂಟ್ರೆಸ್ಟ್ ರೇಟ್ ಹೊತ್ತಿಗೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ಒಂದು ಸಲಕ್ಕೆ ಮ್ಯಾಕ್ಸಿಮಮ್ 5 yearsವರೆಗೆ ಇಡ್ಬೋದು ಅಂತ. ನೆಕ್ಸ್ಟು ಇದು ಅರ್ಲಿ ವಿಡ್ರಾವಲ್ ಮಾಡ್ಬೋದು ಅಂತ. ಹಲವಾರು ಜನರಿಗೆ ಕ್ವಶನ್ ಇತ್ತು, ನನಗೇನೋ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಥವಾ ಬೇರೆ ಯಾವುದೋ ಕಾರಣಗಳಿಂದ ನನಗೆ ವಿಡ್ರಾವಲ್ ಮಾಡ್ಬೋದು ಅಂತ. ಖಂಡಿತವಾಗ್ಲೂ ಮಾಡ್ಬೋದು. ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು 1 ವರ್ಷದ ನಂತರ ನೀವು ಅದನ್ನು ಯಾವಾಗ ಬೇಕಾದರೂ ವಿಡ್ರಾವಲ್ ಮಾಡ್ಕೊಳ್ಬೋದಾಗಿದೆ. ನೆಕ್ಸ್ಟು ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ಗೆ ಟ್ಯಾಕ್ಸ್ ಏನಾದರೂ ಇರುತ್ತೆ ಅಂತ. ಸೊ ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಏನಂದರೆ ಟ್ಯಾಕ್ಸು ನಿಮಗೆ ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದರ ಇಂಟ್ರೆಸ್ಟ್ ರೇಟ್ ಎಲ್ಲಾದರೂ 50,000 ಕ್ರಾಸ್ ಆದರೆ ಫೈನಾನ್ಷಿಯಲ್ ಇಯರಲ್ಲಿ ಆವಾಗ ಮಾತ್ರ ನೀವು ಅದಕ್ಕೆ TDS ಕಟ್ಟಬೇಕಾಗುತ್ತೆ. ಅದೂ ಅಮೌಂಟ್ ಪರ್ಸೆಂಟೇಜ್ ಕೂಡ ಲೆಸ್ ಇರುತ್ತೆ. ಅದು ಎಷ್ಟು ಅಂತ ನೀವು ಪೋಸ್ಟ್ ಆಫೀಸಿಂದ ತಿಳ್ಕೊಳ್ಬೋದು. ಬಟ್ ಹೆಚ್ಚಾಗಿ 50,000 ಕ್ರಾಸ್ ಆಗೋಲ್ಲ. 50,000 ಇಂಟ್ರೆಸ್ಟು, ನಾನು ಹೇಳ್ತಿರೋದು ಅಮೌಂಟ್ ಅಲ್ಲ, 50,000 ಇಂಟ್ರೆಸ್ಟೇ 50,000ಗಿಂತ ಜಾಸ್ತಿ ಬಂದರೆ ನಿಮ್ಗೆ ವರ್ಷಕ್ಕೆ ಈ ಸ್ಕೀಮಿಂದ ಆವಾಗ ಮಾತ್ರ TDS ಕಟ್ಟಬೇಕಾಗುತ್ತೆ. ಇಲ್ಲಾಂದರೆ ಯಾವುದೇ ರೀತಿಯ ಟ್ಯಾಕ್ಸ್ ಕೂಡ ಇರೋದಿಲ್ಲ. ಸೊ ಈ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರದ ವೀಡಿಯೋಗಳು ನಿಮ್ಗೆ ಇನ್ನೂ ಜಾಸ್ತಿ ನೋಡಬೇಕಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆವಾಗ ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರದ ವೀಡಿಯೋಗಳು ಇಷ್ಟ ಆಗ್ತಿದೆ ಅಂತ. ಧನ್ಯವಾದಗಳು.